ತಾಂಬೂಲ ಕೊಟ್ಟರು ತಿನ್ಬೇಕಾದ್ರೆ ಎಲ್ಲ ನಮ್ಮ ರಕ್ಷಿ ಅಕ್ಕಂಗೆ 2 ಸಿಂಚನ ಅಕ್ಕಂಗೆ 2 ಕೊಟ್ಬಿಟ್ವಿ. ಮುಯ್ಕ ಅವ್ರು ಬರ್ತಿದ್ರು ಗೈಸ್. ಏನು ಬರ್ದಾರು ಗೊತ್ತಾ? ಮುಯ್ಕ ಕೊಡಿ ಹೇಳಿ ಮುಯ್ಕ ಅವರು ಮುಯ್ಕ ಅವರಿಗೆ ಮುಯ್ಕ ಅವರು ಎಲ್ಲ ಇದೆ ತಾನೆ ಮುಯ್ಕ ಅವ್ರು ಕೊಡಿ ನಿಮಿಷ ಬೇಗ ಬ್ಲಾಕ್ ಜಾಸ್ತಿ ಆಗ್ಬಿಡುತ್ತೆ. ತೊಟ್ರಿ ಹೋಯ್ತಾ ಗೈಸ್ ನೋಡಿ ಗೈಸ್ ಇದು ಮುಯ್ಕವರು ನೋಡಿ ಮುಯ್ಕವ್ರೆ ಬೈ ನೋಡಿ ಫ್ರಮ್ ಅಂತ ಬರೆಯಕ್ ಹೋಗಿ ಬೈ ಅಂತ ಹಾಕವ್ರೆ. ಇದಾ ನಂದಿದ ಬೈ 10th ಬ್ಯಾಚ್ ಪ್ಲಸ್ ಜೂನಿಯರ್ ಬರತ್ ಗೈಸ್. ಮುಯ್ಕವ್ರು ನನ್ನ ಹೆಸರು ಬರ್ತಾರೆ ಅಲ್ಲಿ ಯಾರ ಹೆಸರು ಬರ್ತಿಲ್ಲ ನನ್ನ ಒಂದು ಹೆಸರೇ ಚೌಟ್ರಿ ಇಲ್ಲಿಂದ ತೋರಿಸಿ ನೋಡಿ ಗೈಸ್. ಹಿಂಗೆ ಮೆಟ್ಲತ್ಬೇಕು. ಮುಯ್ಕವ್ರು ಮಾತ್ರ ನನ್ನ ಹತ್ರ ಐತೆ. ಎಷ್ಟು ಹಾಕೋರು ಅಕ್ಕ ಎಷ್ಟು ಹಾಕಿದ್ದೀನಿ ನೋಡಿ ಬಿಡಿ ಏನಾಗಲ್ಲ ನನ್ನ ಹತ್ರ ಇರ್ತಾರೆ ಗೈಸ್ ಮುಯ್ಕವರು. ಓ IPL ಮ್ಯಾಚ್ ಹಾಕ್ತಾರೆ ಗೈಸ್. IPL ಮ್ಯಾಚ್ ಹಾಕಿದ್ದಾರೆ ಗೈಸ್. RCB ಮ್ಯಾಚ್ ಹಾಕೋರೆ ಚೌಟ್ರಿ ನಿಮಗೆ ಚೌಟ್ರಿನ ತೋರಿಸಿಲ್ಲ ಗೈಸ್ ನೋಡ್ರಿ ಗೈಸ್. ಸಖತ್ ಪ್ರೀಮಿಯಮ್ ಆಗಿದೆ ಚೌಟ್ರಿ. ಏನು ಕೇಳಿಸ್ತಾ ಇಲ್ಲ ಅನ್ಸುತ್ತೆ ವಾಯ್ಸು. ಇಲ್ಲಿ ಹೋಯ್ತಾರೆ ನೋಡ್ರಿ ರಕ್ಷಿ ಅಕ್ಕ ಕಲ್ಯಾಣನ IPL ಮ್ಯಾಚ್ ಹಾಕೋರು ಇಲ್ಲಿ. IPL ಪ್ಲೇಸ್ ಗೈಸ್ ಅಲ್ಲ IPL ಪ್ಲೇಸು. ಸೊ ಆಗಲೇ ಹೊಟ್ಬಿಟ್ಟಿದ್ದಾರೆ ಇವರಿಬ್ರು ಮಾತ್ರ ಇಲ್ಲವ್ರೆ. ಹಾಂ ಇಲ್ಲೇ ಹೊರೋದು ಎಲ್ಲ ಕಾಯ್ತಾ ಇದ್ದೀವಿ. ಟೈಮ್ ಆಯ್ತಂತೆ. ನಮ್ಮ ಅಕ್ಕನಿಗೆ 2 ಬಾಟ್ಲು ಬೇಕು ಅಂದ್ರು ಟಕ್ಕನ ಇಟ್ಕೊಂಡ್ಬಂದು ಈ ಅಣ್ಣ ಮತ್ತೆ ಇದನ್ನು ತೋರಿಸ್ತೀನಿ. ಈ ಅಣ್ಣನೇ ಗೈಸ್ ವಿಡಿಯೋ ಮಾಡಿಕೊಟ್ಟಿದ್ದು. ಥ್ಯಾಂಕ್ ಯು. ಬ್ಲಾಗ್ ಮಾಡೋಕ್ಕಾಗಿಲ್ಲ ಏನೋ ತೋರಿಸ್ತಾ ಇದ್ದಾರೆ. ಗೈಸ್ ಜಿಲೇಬಿ ಎಲ್ಲ ಇತ್ತು. ಎಲ್ಲ ಸಿಂಚನ ಹಾಕೊಂಡು ಬ್ಯಾಗ್ ಕೊಟ್ಟು ಅವ್ರ ಇವಾಗ ಹೋಯ್ತಾರಂತೆ ಅವರು. ನಮ್ಮ ರವಿ ನನಗೆ ಐಸ್ ಕ್ರೀಮ್ ಬೇಕಂತೆ ಗೈಸ್. ಇವಾಗ ನಮ್ಮ ಸೀನಿಯರ್ಸ್ ಹೊಡ್ತಾ ಇದ್ದಾರೆ ಗೈಸ್. ಅವ್ರನ್ನ ಬಿಡಬೇಕು. ಬೇರೆ ಪಾಪ ಮತ್ತೆ ಬೆಳಗ್ಗೆ ಬರ್ತಾರಂತೆ. ಸೊ ಅವ್ರನ್ನ ಬಿಡಬೇಕು. ನಮ್ಮ ರವಿನ ಐಸ್ ಕ್ರೀಮ್ ಥರ ಕೇಳೋರೆ. ಹಂಗೆ ಹೋಗ್ಬೇಕು. ಹೆಂಗೋ ಬಂದಂತ ಗೊತ್ತಾಗ್ತಿಲ್ಲ. ಹೋಗ್ಬೇಕು ಬರ್ತೀನಿ ಗೈಸ್. ಅದಕ್ಕೆ ಫೋನ್ ಮಾಡಿ ಕನ್ಫರ್ಮ್ ಮಾಡ್ಕೊಂಡೆ. ಇಲ್ಲೇ ಅವ್ರೆ ನೋಡಿ ಗೈಸ್. ನನ್ನ ಬಿಟ್ಟು ಎಂಜಾಯ್ ಮಾಡ್ತಾರೆ ನೋಡಿ. ನನ್ನ ಬಿಟ್ಟು ಎಂಜಾಯ್ ಮಾಡ್ತಾರೆ. ಗೈಸ್ ನಾನು ಅವಾಗಿಂದ ಹೇಳ್ತೀನಿ ಬೇಗ ತಿನ್ನಿ ಅಂತ. ಎಲ್ಲ ಜಿಲೇಬಿ ಬ್ಯಾಗಲ್ಲಿ ತುರ್ಕೊಳ್ಳೋದ್ರಲ್ಲೇ ಇದ್ರೆ ಏನು ಮಾಡಿ ನೋಡಿ ಟೈಮ್ 10 ಗಂಟೆ ಮನೆಗೆ ಹುಡುಗಿರು ಹೋಗೋ ಟೈಮ್ ಇದು. ನಾವು ಬಿಟ್ಟು ಬರ್ತೀವಿ ಅಂತ ಹೇಳಿದ್ದೀನಿ ಗೈಸ್. ನಿಮ್ಗೆ ಆಗ್ಲೇ ಹೇಳಿದೆ ಬಿಟ್ಟು ಬರಬೇಕು ಅಂತ. ಬಿಟ್ಟು ಬರೋಕ್ಕೋಗ್ತೀನಿ. ಅದು ಬ್ಲಾಗ್ ಮಾಡಲ್ಲ ಅದು. ಆಗಲೇ ಅವ್ರ ಅಕ್ಕ ಫೋನ್ ಗೈಸ್ ಆಗಲೇ. ಇವಾಗ ಹೋಗೋದು 1 ಪೀಸ್ 2nd ಪೀಸ್ 3rd ಪೀಸ್ 3 ಜನ ಗೈಸ್ ಹೋಗೋದು. ಇನ್ನು ನಾವು 3 ಜನ ನಾಳೆ ಇನ್ನೂ ಇಬ್ಬರು 2 ಮೆಂಬರ್ಸ್ ಸೀನಿಯರ್ಸ್ ಎಕ್ಸ್ಟ್ರಾ ಆಗ್ತಾರೆ ಗೈಸ್. ಅವರು ಇವಾಗ ಬ್ಯುಸಿ ಇದ್ರಂತೆ ಅದಕ್ಕೆ ಬರಲ್ಲ. ಬೆಳಗ್ಗೆ ಬರ್ತಾರಂತೆ. ಮತ್ತೆ ವ್ಲಾಗ್ ಸಕ್ಕತ್ತಾಗಿರುತ್ತೆ. ಸೊ ಮದುವೆಯಲ್ಲಿ ನಾನು ವಾಯ್ಸ್ ಕೇಳ್ಸಿರಲ್ಲ ಬೇಜಾರು ಮಾಡ್ಕೊಬಿಡಿ ಗೈಸ್. ಮೈಕ್ ತರೋದು ಮಾಡ್ತದೆ. ನಾನು ವ್ಲಾಗ್ ಮಾಡೋದ ಬೇಡ ಕನ್ಫ್ಯೂಷನಲ್ಲಿ ಬಂದೆ. ಫೋನ್ ತೊಗೊಂಡಷ್ಟೇ ಮೈಕೇ ತರೋದು ಮಾಡ್ತದೆ. ನೆಕ್ಸ್ಟ್ ವ್ಲಾಗಿಂದ ಮೈಕ್ ಯೂಸ್ ಮಾಡ್ತೀನಿ ಗೈಸ್. ನೋಡ್ರಿ ಇಲ್ಲಿ ಮಾತಾಡ್ತಾರೆ. ಓಕೆ ಇವಾಗ ಅಕ್ಕ ಏನು ಬೇಕು ಇವಾಗ? ನನಗೆ ಇವಾಗ ಏನು ಬೇಕು? ಫೋನ್ ಮಾಡೋ ನನಗೆ 40 ರೂಪಾಯಿ ಹಾಕ್ತೀನಿ ನಾನು. ನೆಮ್ಮದಿ ಬೇಕಂತ ಗೈಸ್. ಅವ್ರ ಮನೇಲಿ ಫೋನ್ ಹುಡುಗಿರಂದ್ರೆ ಫೋನ್ ಮಾಡಲ್ವಾ ಗೈಸ್? ಅದಕ್ಕೆ ಇವಾಗ ಏನು ಹೇಳ್ತಿದ್ದು ಗೊತ್ತಾ ಗೈಸ್? ನಾನಂತೂ ಅಂದರೆ ಬಾಯ್ ಆಗಿ ಹುಟ್ಟಿದ್ರೆ ಪಕ್ಕ ಇಲ್ಲೇ ಇರ್ತಿದ್ದೆ ಅಂತ. ಹೌದು ಗೈಸ್ ನಾನು ಬಾಯ್ ಆಗಿದ್ದೆ ಇಲ್ಲಿ ಐಸ್ ಕ್ರೀಮ್ ಎಲ್ಲ ಕಾಪಿ ಇವಣ್ಣ ಐಸ್ ಕ್ರೀಮ್ ಕೇಳ್ತಿದ್ದೆ ಗೈಸ್. ಇವಾಗ ನಾನು ಅಲ್ಲಿ ತೂರಿ ಅವ್ರ ಹತ್ರ ಬೈಸ್ಕೊಂತಾರೆ. 2 ಸಲ ಇಸ್ಕೊಂಡು ಬರ್ತೀನಿ. ಇನ್ನ 10 ಸತಿ ತಿಂತೀನಿ. 7 ಮನೆದೇನು ತಿಂತೀನವಲ್ಲ. ಗಂಡರ ಮನೆದಂದ್ರೆ ಬಿಟ್ಟಿಯಾಗಿ ತಿನ್ಬಿಡ್ಬೋದು. ಗಂಡರ ಮನೆದಲ್ಲ ಗೈಸ್, ನಮ್ಮ ಮ್ಯಾಮ್ ಮನೆದು. ಆದ್ರೂ ಬಿಟ್ಟಿಯಾಗಿ ಅಣ್ಣ ಹೆಣ್ ಕಡೆ ಅಣ್ಣ ಮಾಡ್ತಾ ಇರೋದು. ಗಂಡ ಕಡೆ ಅಲ್ಲ ಅಣ್ಣ ಇದು ಮೊದಲೇ ಹೆಣ್ ಕಡೆ ಅವ್ರದ್ದು ಬೀಗ್ರೂಟ ಗಂಡ ಕಡೆ ಅವ್ರದ್ದು. ಡಂಬಿದ್ರೆ ಅದು ಗಂಡವ್ರ ಮನೆದು ತಿನ್ನಲ್ಲ ಗೈಸ್. ಹೇಗೇನೆ ನಮ್ಗೆ ನಾನ್ ವೆಜ್ ಆಗ್ಬಾರ್ದು ಟೈಪ್ ಆಗೈತೆ. ಇವು ರಕ್ಷಿತಕ್ಕ ಸಿಂಚನಕ್ಕ ಕಿತ್ತಾಡ್ತವ್ರೆ ಗೈಸ್ ಇವರು. ಓ ಗೈಸ್ ಇವಾಗ ಇರಿ ಬರೋಲ್ಲಂತೆ ಗೈಸ್.
ನಮ್ಮ ಅಣ್ಣ ರವಿಣ ಬರಲ್ವಂತೆ ಗೈಸ್ ಏನು ಮಾಡೋದು ಮದ್ವೆ ಐತೆ ಗಾಯ್ಸ್ ಏನ್ ಮಾಡಕ್ಕಾಗಲ್ಲ ರವಿ ಅಣ್ಣ ಹೊರಟೋಗ್ಬಿಡ್ತಾನಂತೆ ನಂತರ ಗಾಯ್ಸ್ 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 ನೋಡ ಇಲ್ಲಿ ರವೀನ್ ತೋರ್ಸೋ ಇವಾಗ ಒಂದು ನಿಮಿಷ ಇಲ್ಲ ಕರೆಕ್ಟ್ ಕ್ಯಾಬ್ ಬಂತು ಗಾಯ್ಸ್ ಬಾಯ್ 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 ಬರ್ರಿ ಎಲ್ಲರೂ ಬಿಡ್ತೀನಿ ನಮ್ಮ 3 ಜನ ಸಿಂಚೋನಕ್ಕ ರವಿ ಅಣ್ಣ ರಕ್ಷಿತಾ ಅಕ್ಕ 3 ಜನ ಹೋಯ್ತಾ ಇದ್ದಾರೆ ಓಕೆ ಕ್ಯಾಬ್ ಬಂದಿದೆ ಸದ್ಯಕ್ಕೆ ಅಂದರೆ ಆಟೋ ಬುಕ್ ಮಾಡಿದ್ರು ಬರ್ತಾ ಇದ್ದಾರೆ ಸೊ ಗೈಸ್ ಬಾಯ್ ಹೇಳೋಣ ಬಾಯ್ ಗೈಸ್ ಇವ್ರು ಸಿಗಲ್ಲ ಇವರಿಬ್ರು ಸಿಗ್ತಾರೆ ನಾಳೆ ಬೆಳಗ್ಗೆ ನಂಬರ್ ಹೇಳು 9019 ಗೈಸ್ ಎಂಥ ಡಿಪ್ರೆಷನ್ ಆಗುತ್ತೆ ಸೆಕೆಂಡ್ಗೆ ಫೋನ್ ವ್ಲಾಗ್ ಮಾಡ್ತೀವಿ ಇನ್ನೂ ನನ್ನ ಫೋನಲ್ಲಿ ಎಂತ ಜಾಬಲ್ಲಿ ಹುಡ್ಕೊತಾ ಅಂತ ಡಿಪ್ರೆಷನ್ ಆಗಿದೆ ಗೈಸ್ ಏನಕ್ಕೋ ಸೊ ಗೈಸ್ ಬಾಯ್ ಮಾಡೋಣ ಬಾಯ್ ಓಕೆ ಸದ್ಯಕ್ಕೆ ಹೊರಟ್ರು ಗೈಸ್ ರವಿ ಹೊರಟೋಗ್ಬಿಟ್ಟ ರವಿ ಬೇಜಾರಾಯ್ತಾ ಅದೇ ಬ್ಯಾನರ್ ಒಂದು ಆಗ್ತದೆ ಬಾಕಿ ಅದೇ ಇರಬೇಕು ಗೈಸ್ ಈ ಥರ ಎಲ್ಲ ಇರಬಾರ್ದು ಸೊ ನಮ್ಮ ಅಣ್ಣ ಲೈನಲ್ಲಿ ಅವರೇ ಓಕೆ ನಿಮಗೆ ಚೌಟ್ರಿ ನಮ್ಮ ಮ್ಯಾಮ್ ಎಲ್ಲ ನೀಟಾಗಿ ನಾಳೆ ಅಲ್ಲ ಇವಾಗ ರಾತ್ರಿ ತೋರಿಸ್ತೀನಿ ಗೈಸ್ ಬಿಸಿ ಅವ್ರು ಸ್ವಲ್ಪ ಆಮೇಲೆ ಸಿಗ್ತೀನಿ ಈ ಕ್ಯಾಬಲ್ಲಿ ಕಳಿಸಿದ್ದಾಯ್ತು ಬಾಯ್ ಮಾಡಿದ್ದಾಯ್ತು ನಾಳೆ ಬೆಳಗ್ಗೆ ಸಿಗ್ತೀವಿ ಅಂತ ಹೇಳಿದ್ದಾಯ್ತು ನಾನು ನಮ್ಮ ಕಲ್ಯಾಣ ನಮ್ಮ ಗೌತು ಅಣ್ಣ ಹೋಯ್ತಾ ಇದ್ದೀವಿ ನಮ್ಮ ಲವರ್ ಬೈ ನಾನು ನಮ್ಮ ಕಲ್ಯಾಣ ಹೋಯ್ತಾ ಇದ್ದೀವಿ ಸುಮ್ಮನೆ ಹೇಳ್ತಿದ್ದೀನಿ ಗೈಸ್ ಲವರ್ ಬೈ ಅಂತ ಆಗಲೇ ಯಾರ ಹತ್ರ ಮಾತಾಡ್ತಿದ್ರು ಹಂಗೆ ಲವರ್ ಬೈ ಅಂತ ಕನ್ನಡ ಲವರ್ ತ ಮಾತಾಡ್ತಿದ್ರು ತಮಾಷೆ ಗೈಸ್ ಸೀರಿಯಸ್ ಅನ್ಕೋಬೇಡಿ ಬೇಜಾರಾಗ್ತಿದೆ ಗೈಸ್ ಬೋರ್ ಹೊಡಿತೈತೆ ಈಗ ಕೇಳ್ರಿ ಇಲ್ಲಿ ಇವಾಗ ಅಲ್ಲಿ ಅರ್ಚನಕ್ ಅಂತ ಇದ್ದಾರೆ ತಲೆ ತಿನ್ನೋದು ಅಷ್ಟೇ ಗೈಸ್ ನಾನು ಅದನ್ನೇ ಹೇಳೋಣ ಅಂತ ಬಂದೆ ರಾತ್ರಿ ಎಲ್ಲ ಅದೇ ಕೆಲಸ ನಮ್ದು ಇವಾಗ ಒಂದು ಸಣ್ಣ ಬ್ರೇಕ್ ನಂತ ಬರ್ತೀವಿ ಗೈಸ್ ಎಲ್ಲ ಅರ್ಚನಕ್ ಅಂತ ತೋರಿಸಿದ್ನಲ್ಲ ಗೈಸ್ ನಮಸ್ತೆ ಮಾಡಿದ್ರಲ್ಲ ಸಬ್ಸ್ಕ್ರೈಬ್ ಮಾಡ್ತಾರೆ ಅಂತ ಒಕ್ಕನ ಹತ್ರ ಹೋಗಿ ತಲೆ ತಿನ್ನೋದಷ್ಟೇ ಇವಾಗ ಹೋಯ್ತು ಒಂದು ಐಸ್ ಕ್ರೀಮ್ ಇಸ್ಕೊಂಡು ಹೋಗಿ ಅವನ ಒಕ್ಕನ ಹತ್ರ ತಲೆ ತಿಂತೀವಿ ಟಾಟಾ ನಿಮ್ಗೊಂದು ಅದ್ಭುತ ತೋರಿಸ್ತೀನಿ ಬನ್ನಿ ನಮ್ಮ ಮ್ಯಾಮ್ನ ತೋರಿಸ್ತೀನಿ ಅಂದಿದ್ನಲ್ಲ ಅವ್ರ ಅಣ್ಣಂದೇ ಮದುವೆ ತೋರಿಸ್ತೀನಿ ತಡೀರಿ ಇಲ್ಲಿ ಫೋಟೋ ಶೂಟ್ ಮಾಡ್ತವ್ರು 77 ರನ್ 7/70 ಮ್ಯಾಚ್ ಹೇಳ್ತಾರೆ ಗೈಸ್ ಆಯಿತು ನನಗೆ RCB ಏನೋ ಬಿಡಿ ಆಯಿತು ನಮ್ಮ ಮ್ಯಾಮ್ನ ತೋರಿಸ್ತೀನಿ ಏನೋ ಫೋಟೋ ಶೂಟ್ ಮಾಡಿಸ್ಕೊತಿದ್ದಾರೆ ಗೈಸ್ ಗಾಯ್ಸ್ ಹಾಯ್ ಮಾಡಿ ಮ್ಯಾಮ್ ನೋಡಿ ಗೈಸ್ ಮ್ಯಾಮ್ ಅವ್ರ ಅಣ್ಣಂದೇ ಮದುವೆ ಅವ್ರ ಚೌಟ್ರಿಗೆ ಬಂದಿದ್ವಿ ಏನು ಮಾತಾಡೋಕ್ಕೆ ಬರಲ್ಲ ಗೈಸ್ ತಲೆ ಮೇಲೆ ಎರಡು ಹೊಡ್ಬಿಡ್ತಾರೆ ಗೈಸ್ ನನಗೆ ಏನಾದ್ರು ಮಾತಾಡಿದ್ರೆ ಅದಕ್ಕೆ ಸುಮ್ಮನೆ ಸೈಲೆಂಟಾಗಿ ಗೈಸ್ ನಿಜ ಕಮೆಂಟ್ ಮಾಡಿರಿ ನಾನು ನೋಡಿದ್ರೆ ನಮ್ಮ ಮ್ಯಾಮ್ ಅನಿಸ್ತಾರ ಇಲ್ವ ಅಂತ ಅಣ್ಣ ಇವಾಗ ಹೊಡ್ತಾರಂತೆ ಅಣ್ಣ ಮಕ್ಕ ತೋರ್ಸೋಕ್ಕೆ ಪಾಪ ಮುಜುಗರ ಪಡ್ತೈತೆ ಬಿಡೋಣ ಪರವಾಗಿಲ್ಲ ಯಾರೇನು ಬಿಡಲ್ಲ ಅವನನ್ನ ಟಾಟಾ ಬೈ ಹೇಳಿದ್ದೀನಿ ನಿಮಗೆ ಚೌಟ್ರಿ ನೀಟಾಗಿ ತೋರಿಸಿಲ್ಲ ಗೈಸ್ ತೋರಿಸ್ತೀನಿ ಮಸ್ತಾಗಿ ತೋರಿಸ್ತೀನಿ ನಮ್ಮ ಮ್ಯಾಮ್ನ ತೋರಿಸ್ದೆ ಅವ್ರ ಅಣ್ಣನ ತೋರಿಸ್ತೀನಿ ಗೈಸ್ ಮತ್ತೆ ಬೆಳಗ್ಗೆ ಇನ್ನೊಂದಿಬ್ಬರು ಸೀನಿಯರ್ಸ್ ಎಕ್ಸ್ಟ್ರಾ ಆಗ್ತಾರೆ ಇವರು CSK ಫ್ಯಾನ್ ಇವತ್ತು RCB ಕೇಕರ್ನ ಮನೆ ಕಳಿಸೋದೆ ನೆಕ್ಸ್ಟ್ CSK ಏನಂತೀರಾ CSK ಪರವಾಗಿಲ್ಲ ನನ್ನ ಬ್ಯಾಡ್ ಕಮೆಂಟ್ಸ್ ಹಾಕಿದ್ರು ಪರವಾಗಿಲ್ಲ ಗೈಸ್ ನಾನು ಓದ್ತೀನಿ ಏನಾದ್ರು ಹಾಕ್ರಿ ನಾನು CSK ಸಪೋರ್ಟ್ ಗೈಸ್ ಓಪನ್ ಅಪ್ ಹೇಳ್ತೀನಿ ಗೈಸ್ ನಾನು CSK ಫ್ಯಾನ್ ಇವಾಗ ಹೇಳಿದ್ದೀನಿ ನೀವು ಬೈದ್ರು ಬೇಜಾರಿಲ್ಲ ಬೈಕೊಂಡ್ರು ಬೇಜಾರಿಲ್ಲ ಇಲ್ಲ ಇವಾಗ ನಾನು ಅವ್ರು ಕಿತ್ತಾಡ್ರಿ ಏನು ಸಿಗುತ್ತೆ ಸರ್ ಗೈಸ್ ಧೋನಿ ಕೊಹ್ಲಿನೇ ಮಸ್ತಾಗವ್ರೆ ಗೈಸ್ ಮಾತಾಡ್ಕೊಂಡು ಹಿಂಗೆ ಕಿತ್ತಾರ ನಾವು ಕಿತ್ತಾಡ್ಬಿಟ್ಟು ಏನು ಮಾಡಬೇಕು ನಾನು ಆಬ್ಸರ್ವ್ ಯಾರೇ ಇರಲಿ ಯಾರು ದೊಡ್ಡವ್ರು ಇರಲಿ ಚಿಕ್ಕವ್ರು ನಾನು CSK ಫ್ಯಾನ್ ಅಂತಾನೆ ಬೇಜಾರು ಮಾಡ್ಕೊಂಬಿಡಿ ಈ ಥರ ಮಾತಾಡಿದೆ ಅಂತ ಅಫ್ಕೋರ್ಸ್ ಧೋನಿ ಇಷ್ಟ ಅಂತ CSKನೂ ಇಷ್ಟಪಡ್ತೀನಿ CSKನೂ ಇಷ್ಟ ಆಯಿತು ಅವಾಗ ನಾನು ಚಿಕ್ಕ ವಯಸ್ಸಿಂದ ಧೋನಿನೇ ಇಷ್ಟ ಆಮೇಲೆ CSK ಇಷ್ಟಪಡ್ತೀನಿ ಕೊಹ್ಲಿನೂ ರೆಸ್ಪೆಕ್ಟ್ ಮಾಡ್ತೀನಿ RCB ಟೀಮ್ನ ಕೀಳು ಮಾಡಲ್ಲ ವಿರಾಟ್ ಕೊಹ್ಲಿನೂ ಮಾಡಲ್ಲ ಎಲ್ಲರಿಗೂ ರೆಸ್ಪೆಕ್ಟ್ ಬಟನ್ ಇದ್ದೇ ಇರುತ್ತೆ ಸೊ ಇವಾಗ ಮ್ಯಾಮ್ ಫುಲ್ ಟೆನ್ಷನಲ್ಲವ್ರೆ ಇವ್ರನ್ನೂ ಫೋನ್ ಹಾಂ ಮ್ಯಾಮ್ ಡ್ಯಾನ್ಸ್ ಮಾಡ್ತಾಯಿದ್ದಾರೆ ಗೈಸ್ ಮ್ಯಾಮ್ ವ್ಲಾಗಲ್ಲಿ ಬಂತೀವಲ್ಲ ಸಿಗ್ತೀನಿ ಗೈಸ್ ನಿದ್ದೆ ಬರಲಿಲ್ಲ
ನಿದ್ದೆ ಗೊತ್ತಿಲ್ಲ ಅಂತ ನಾನು ನಮ್ಮ ಕಲ್ಯಾಣ ಗೌತಮಣ್ಣ 3 ಜನ ನೈಟ್ ಔಟ್ ಬಂದಿದ್ವಿ. ಗಾಬರಿನೇ ಆಗೈತೆ ಗೈಸ್, ಹಿಂದೆ ಗಾಡಿ ಬಂದಿದ್ದು ನೋಡಿ. ನನಗೆ ಫಸ್ಟ್ ಗೌತಮಣ್ಣ ಫಸ್ಟ್ ಗಾಬರಿ ಆಯಿತು, ಸೆಕೆಂಡ್ ಗಾಬರಿ ನನಗೆ ಆಗಿದ್ದು. ನಿದ್ದೆ ಗೊತ್ತಿಲ್ಲ ಗೈಸ್, ಅದಕ್ಕೆ 10th ಟ್ರಿಪ್ಪು ಅಣ್ಣವ್ರ ಬ್ಯಾಚ್ ಟ್ರಿಪ್ಪಲ್ಲಿ ಅದ್ರ ಬಗ್ಗೆ ಮಾತಾಡಿಕೊಂಡು ಮಸ್ತಾಗಿ ಹೋಯ್ತಾ ಇದ್ದೀವಿ ರೋಡಲ್ಲಿ. ಫುಲ್ಲು ನೈಟ್ ಔಟ್ ಗೈಸ್, ಗಾಡಿ ಇಲ್ಲ ಏನಿಲ್ಲ. ಯಾವುದೋ ಸ್ಕೂಲ್ ಬಂತು, ಯಾವುದೋ ಸ್ಕೂಲ್ ಹತ್ರ ಬಂದಿದ್ದೀವಿ. ನೈಟ್ ಔಟ್ ಪೂರ್ತಿ ನೈಟ್ ಔಟ್ ಮಾಡೋದೇ ಇವತ್ತು 3 ಗಂಟೆವರೆಗೂ. ನಿಮಗೆ ಚೌಟ್ರಿ ನಾಳೆ ತೋರಿಸ್ತೀನಿ ಗೈಸ್. ಸೊ ಸದ್ಯಕ್ಕೆ ಇವಾಗ ಹೋಗಿ ಮಲ್ಕೋತೀನಿ. ಓಕೆನಾ ಗೈಸ್? ಟಾಟಾ ಟಾಟಾ ಟಾಟಾ. ಯಾರೋ ಟಾಟಾ ಮಾಡ್ಬಿಟ್ಟೈತವ್ರ ಗಾಡಿಯಲ್ಲಿ, ಇರಲಿ. ಬಾಯ್ 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 ಬಾಯ್. ಗಾಯ್ಸ್, ನಿದ್ದೆನೇ ಬರ್ತಿಲ್ಲ ಗೈಸ್ ನನಗಂತೂ. ನನಗೆ ಇಲ್ಲ, ನಮ್ಮ ಗೌತು ಅಣ್ಣಂಗೂ ಬರ್ತಾಯಿಲ್ಲ, ನಮ್ಮ ಕಲ್ಯಾಣ ಅಣ್ಣಂಗೂ ಬರ್ತಾಯಿಲ್ಲ. ಅಣ್ಣ ಮೊಬೈಲಲ್ಲಿ ಟೈಮ್ ತೋರಿಸಿಲ್ಲ ನಿಜ. ಎಷ್ಟು ಗಂಟೆಗೆ ನೀನು ಕಾಲೇಜ್ ಬಿಡೋದು? ಆಫ್ ಮಾಡಿಲ್ಲ ಗೈಸ್ ಇಲ್ಲಿ ಇಡೋಣ ಒಂದು ನಿಮಿಷ ಈ 2:40 ಆಗೈತೆ ಗೈಸ್, ನಿದ್ದೆನೇ ಬರ್ತಿಲ್ಲ. ನಮ್ಮ ಮ್ಯಾಮ್ ಅಂತೂ ಇವಾಗ ಹೋಯ್ತವ್ರೆ ಅಲ್ಲಿ, ಇಲ್ಲವ್ರೆ ಇಲ್ಲಿ 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 ನಮ್ಮ ಮ್ಯಾಮ್ ಇಲ್ಲವ್ರೆ. ಒಂದು ನಿಮಿಷ ಅಣ್ಣ, ಒಂದು ನಿಮಿಷ ನಿದ್ದೆನೇ ಬರ್ತಿಲ್ಲ ಗೈಸ್. ಬರೀ ಇಷ್ಟೊತ್ತು ಹರಟೆ ಹೊಡ್ಕೊಂಡು ಸ್ಕೂಲ್ ಸ್ಟೋರಿ, ಟ್ರಿಪ್ ಸ್ಟೋರಿ ಎಲ್ಲ. ಇವಾಗ 3:30 ಹೋಗ್ಬೇಕಂತ ಗೈಸ್ ಮನೆಗೆ ಹೋಗಿ. ಕೂಲೆಂಟ್ ಯಾವ ಥರ ನಡೆಯುತ್ತೆ ಬಸ್ಸಲ್ಲಿ? ಕೂಲೆಂಟಾ ಕಣದು ನೋಡ್ರಿ ಗೈಸ್, ಯಾವ ಥರ ನಮ್ಮ ಅಣ್ಣ ಯಾವುದೋ ರೀಲ್ ತೋರಿಸ್ತೈತೆ ಕೂಲೆಂಟು. ಯಾವ ಥರ ಅರ್ಥ ಐತೆ ನೋಡೋದು. ಸಕ್ಕತ್ತು ಗೈಸ್. ಗೈಸ್ 2:45 ಐತೆ, ಇನ್ನೊಂದು 1 ಅವರ್ಗೆಲ್ಲ ಹೋಗ್ಬೇಕು ಮನೆಗೆ. ನಿದ್ದೆನೇ ಬರ್ತಿಲ್ಲ ನಮ್ಮ ಮುಂದೆ, ಅದು ಯಾಕೋ ಗೊತ್ತಿಲ್ಲ ಗೈಸ್, ನಿದ್ದೆನೇ ಬರ್ತಿಲ್ಲ. 3 ಜನಕ್ಕೂ ಬರ್ತಿಲ್ಲ. ನಮ್ಮ ಮ್ಯಾಮ್ ನಿದ್ದೆ ಬರ್ತೈತೆ, ಸ್ವಲ್ಪ ಟಯರ್ಡ್ ಆಗೋರೆ ಅಂತ ಮಾಡ್ಕೊಳಕ್ಕೆ ಹೋದ್ರು. ಇವಾಗ ಜಸ್ಟ್ ಹೋದ್ರು, ಅವಾಗಿಂದ ಅಲ್ಟೆ ಹೊಡ್ಕೊಂಡೇ ಇದ್ವಿ ಗೈಸ್. ಸ್ಕೂಲ್ ಬಗ್ಗೆ ಟ್ರಿಪ್ಪು ಇಲ್ಲೆಲ್ಲ ಆಲ್ಟಾಗೋರು ಯಾರು ಇಲ್ಲ ಚೌಟ್ರಿಯಲ್ಲಿ. ಪಾಪ ರೆಡಿ ಮಾಡೋರು ಮಾತ್ರ ಮಲ್ಕೊಂಡಿದ್ದಾರೆ ಇಲ್ಲಿ, ಇನ್ನೆಲ್ಲ ರೂಮ್ಗೆ ಹೋಗೋರೆ. ನಾನು ಮಾತ್ರ ಮಸ್ತಾಗಿ ನಾವು 3 ಜನ ಅಲ್ಟೆ ಹೊಡ್ಕೊಂಡಿದ್ದೀವಿ. ಇವಾಗ ಜಸ್ಟ್ ಹೋದ್ರು, ಅರ್ಚನೆ ಆಗ್ತಾನೆ ಹೋಯ್ತು. ನಮ್ಮ ಸಿಕ್ಕಿನ ಹೋದ್ರು. ಇಲ್ಲೇ ಅವರೇ ನೋಡಿ, ಇಲ್ಲಿ 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 ನಾವು ನಿದ್ದೆನೇ ಮಾಡಲ್ಲ. ಇವರು ಅರ್ಚನಾ ಅಕ್ಕ ಅಂತ. ಎಲ್ಲ ಇಂಟ್ರೊಡ್ಯೂಸ್ ಆಗ್ಬಿಟ್ಟಿದೆ. ಹೌದಾ? ಹಾಗಾಗದಾ? ಫುಲ್ ಅಕ್ಕ ಮೇಲಿಂದಾನೆ ಕರಿಬೇಕು ತಾನೆ. ನೋಡಿ ಗೈಸ್, ನಮಗೋಸ್ಕರ ನನ್ನ ಬ್ಯಾಗ್ ಎತ್ಕೊಂಡವ್ರೆ. ಮಲ್ಕೊಳ್ಳೋದೇ ಇಲ್ವಲ್ಲ, ಸುಮ್ಮನೆ ಹಿಂಗೆ ಅಲ್ಟೆ ಹೊಡ್ಕೊಂಡ್ಬಿಟ್ಟಿರ್ತೀವಿ. ಬ್ಯಾಗ್ ಅಲ್ಲೇ ಇಡ್ತಿದ್ದು, ಇಲ್ಲಿ ಯಾಕೆ ಸುಮ್ಮನೆ? ಇವಾಗ ಮಲ್ಕೊಂಡಿರ್ತೀರ ತಟ್ಟಾಗೈತದ. ಓ ಓ ಅಕ್ಕ ನೋಡಿ ಗೈಸ್, ಈ ಥರ ಎಲ್ಲ ಮಾಡ್ತಾರೆ. ಆ ವ್ಲಾಗಲ್ಲಿ ಫೇಸ್ ತೋರಿಸಿದ್ಗೆ ಅನ್ಸಬ್ಸ್ಕ್ರೈಬ್ ಮಾಡ್ತೀವಿ. ಡಿಪ್ರೆಷನ್ಗೆ ಹೋಗ್ಬಿಟ್ಟೆ ಗೈಸ್. ಈವೆಂಟ್ ಬಗ್ಗೆ ಮಾತಾಡ್ಕೊಂಡು ಹೋಯ್ತಾ? ಅಕ್ಕ ನಿದ್ದೆ ಮಾಡೋಕೆ ಹೋದ್ರು. ನೋಡಿ, ಬೋರ್ ಐತೈತೆ ಅಂತ ಇವ್ರ ಫೋನು, ಬೋರ್ ಐತೈತೆ ಅಂತ ಇವರು ಫೋನು. ಇವರು ಬೋರ್ ಆಗ್ತೈತೆ ಅಂತ ರೂಮಲ್ಲಿ ಫೋನ್ ನೋಡಿಕೊಂಡು ಫೋನ್ ಅಲ್ಲೇ ಇಟ್ಬಿಟ್ಟು ನನ್ನ ಬ್ಯಾಗ್ ತಂದವ್ರು ಇವಾಗ. ಹಾಂ ಅಲ್ಲ, ಇನ್ನೊಂದು ಬರ್ತಿಲ್ಲ, ಹೋಗಿ ತಲೆ ಅಂದರೆ ಬರುತ್ತೆ. ಆದರೆ ಹಂಗೆ ಇದ್ರೆ ಫುಲ್ ತಲೆ ನನಗಂತೂ ನಿದ್ದೆ ಬರ್ತಿಲ್ಲ, ಜಾಸ್ತಿ ನಿದ್ದೆ ಬರ್ತಿಲ್ಲ. ಬರೋಂಗಿದ್ರೆ ಹಿಂಗೆ ಮಾಡ್ಕೊಂಡಿದ್ದೀವಿ. ಒಂದು ಕಣ್ಣಿನ ಕಣ್ಣೇ ಹಿಡ್ಕಾಗೋ. ಅದು ಫ್ಲ್ಯಾಶ್ ನೋಡಿ 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 ನಾವು. ಸೊ ಗೈಸ್, ನಿಮಗೆ ಬೆಳಗ್ಗೆ ಸಿಗ್ತೀನಿ. 3:30 ಎದ್ದು ಹೋಗ್ಬೇಕು, ಮತ್ತು ಬರ್ಬೇಕಾದ್ರೆ ಹೂವು ತರಬೇಕಂತ ನಮ್ಮ ಮ್ಯಾಮ್ ಬೇರೆ ಹೇಳೋರೆ. ಹೋಗ್ಬೇಕು. ಸೊ ಬೆಳಗ್ಗೆ ಸಿಗ್ತೀನಿ ಗೈಸ್, ಟಾಟಾ. 4 ರೆಡಿ ನೈಟ್ ಔಟು 3:45 ಟೈಮ್ ಆಗ್ತೀನಿ. 3:30 ಊಟಾಗಿದೆ ಗೈಸ್. 4 ಜನ ಮಸ್ತಾಗಿ ಹೋಯ್ತಾ ಇದ್ದೀವಿ ಮನೆ ಎದುರಿಗೆ. ನೈಟ್ ಔಟ್ ಇವಾಗ ಮುಂದೆ ಅಲ್ಲಿ ಲೋಕಲ್ ತೆಗಿತಾರೆ ನೋಡಿ. ಆರಾಮಾಗಿ ಹೋಯ್ತಾ ಇದ್ದೀವಿ. ಸೀಟು ಯಾರಿಲ್ಲ, ಒಳ್ಳೆ ಗಾಡಿ ಬರ್ತಾಯಿದೆ. 4 ಜನ ಇದೆ, 4 ಜನ ಮಸ್ತಾಗಿ ಹೋಯ್ತಾ ಇದ್ದೀವಿ ಆ್ಯಕ್ಟಿವ ಗಾಡಿಯಲ್ಲಿ. ಹೋಗಿ ಫ್ಲ್ಯಾಟ್ ಆದ ಅಂದರೆ ಬೆಳಗ್ಗೆನೇ ಗೈಸ್ ಹೇಳೋದು. ಬೆಳಗ್ಗೆ ಎದ್ದು ಹೂವು ತಗೊಂಡು ಚೌಟ್ರಿ ಮುಂದೆ ಹೋಗೋದು. ಬೆಳಗ್ಗೆಗೆ ಟಾಟಾ. ಬಾಯ್ ಬಾಯ್.